ನಾವು ತುಂಬ ಕಡೆ ತೋರಿಸ್ತಾ ಇರ್ತೀವಿ ಒಂದು ಜಿಯೋಪತಿಕ್ ಸ್ಟ್ರೆಸ್ ಇದೆ ಈ ಮನೆಯಲ್ಲಿ ಅಥವಾ ಆ ಗ್ರಾಫಲ್ಲಿ ಆ ಲೈನ್ಸ್ ಬರ್ತಾ ಇರೋದನ್ನ ತೋರಿಸಿರ್ತೀವಿ. ಜಿಯೋಪತಿಕ್ ಸ್ಟ್ರೆಸ್ ಅಂದರೆ ಏನು? ಭೂಮಿಯಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಎನರ್ಜೀಸ್ ಅದು ಡೆವಲಪ್ ಮಾಡುತ್ತೆ. ಜಿಯೋಪತಿಕ್ ಸ್ಟ್ರೆಸ್ ಅನ್ನೋದು ಒಂದಿದೆಯಲ್ಲ, ಮನುಷ್ಯನ ಏಳಿಗೆನ ಕಟ್ ಮಾಡಿಬಿಡುತ್ತೆ. ಎಷ್ಟೋ ಕಡೆ ನೀವು ನೋಡ್ಬೋದು, ಒಂದೇ ಜಾಗದಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತದೆ, ಮೇಲಿಂದ ಮೇಲೆ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತದೆ. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವಾಗೇನು ವಾಸ್ತು ಬಗ್ಗೆ ತಿಳಿಸ್ತಾ ಇದೆ, ನಾವು ಸಾಕಷ್ಟು ಲೈವ್ ವಾಸ್ತು ಎಪಿಸೋಡ್ಸ್ನ ಆಲ್ರೆಡಿ ಹಾಕಿದ್ದೀನಿ. ನಾವು ತುಂಬ ಕಡೆ ತೋರಿಸ್ತಾ ಇರ್ತೀವಿ ಒಂದು ಜಿಯೋಪತಿಕ್ ಸ್ಟ್ರೆಸ್ ಇದೆ ಈ ಮನೆಯಲ್ಲಿ ಅಥವಾ ಆ ಗ್ರಾಫಲ್ಲಿ ಆ ಲೈನ್ಸ್ ಬರ್ತಾ ಇರೋದನ್ನು ತೋರಿಸಿರ್ತೀವಿ, ಅಥವಾ ಸೈಡಲ್ಲೂ ಕೂಡ ಅಲ್ಲಿ ತೋರಿಸ್ತಾ ಇರ್ತಾರೆ, ನೀವು ಕೂಡ ನೋಡ್ಬೋದು ಸ್ನೇಹಿತರೆ. ಮೊದಲಿಗೆ ಈ ಜಿಯೋಪತಿಕ್ ಸ್ಟ್ರೆಸ್ ಅಂತ ಸಾಕಷ್ಟು ಕಡೆ ಬಳಸ್ತಾ ಇದ್ದಾಗ ಜಿಯೋಪತಿಕ್ ಸ್ಟ್ರೆಸ್ ಅಂದರೆ ಏನು ಅಂತ ವೀಕ್ಷಕರು ತಿಳಿಸೋಣ ಅಂತೇಳಿ ಈ ಎಪಿಸೋಡ್ನ ಮಾಡ್ತಾಯಿದ್ದೀನಿ. ಸಿ, ಭೂಮಿ ಒಳಪದರದಲ್ಲಿ ಏನಾಗುತ್ತೆ, ಕೆಲವೊಂದಷ್ಟು ರೇಖೆಗಳು ಪಾಸ್ ಆಗುತ್ತೆ. ಆ ರೇಖೆಗಳು ಪಾಸ್ ಆದಾಗ ಏನಾಗುತ್ತೆ, ಅದು ಯಾವುದೋ ಒಂದು ಪಾಯಿಂಟಲ್ಲಿ ಕೋಯಿನ್ಸೈಡ್ ಆಗುತ್ತೆ. ಆ ಕೋಯಿನ್ಸೈಡ್ ಆಗುವಂಥ ಪಾಯಿಂಟಲ್ಲಿ ಅದೇನಾಗುತ್ತೆ, ಅಲ್ಲೊಂದು ದೋಷ ಉಂಟು ಮಾಡುತ್ತೆ. ಭೂಮಿಯಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಎನರ್ಜೀಸ್ ಅದು ಡೆವಲಪ್ ಮಾಡುತ್ತೆ. ಎಷ್ಟೋ ಕಡೆ ನೀವು ನೋಡ್ಬೋದು, ಒಂದೇ ಜಾಗದಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತದೆ, ಮೇಲಿಂದ ಮೇಲೆ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತದೆ, ಅಥವಾ ಆ ಸಿಡ್ಲು ಬಡ್ದಾಗಲೂ ಕೂಡ ಆ ಮರಕ್ಕೆ, ಆ ಜಾಗದಲ್ಲಿರುವಂಥ ಮರಕ್ಕೆ ಬಡಿತಾ ಇರ್ತದೆ. ಅಥವಾ ತುಂಬ ಜನ ನೋಡ್ಬೋದು, ಅಲ್ಲೇನು ಗಿಡ ಎಷ್ಟೇ ಇದಾಕಿದ್ರು ಕೂಡ ಬೆಳೀತಾ ಇರಲ್ಲ. ಕಳೆದ ಒಂದು ಸಂಚಿಕೆಯಲ್ಲಿ ಲೈವ್ ವಾಸ್ತು ಮಾಡ್ಬೇಕಾದ್ರೆ ಒಂದು ಮನೆಯಲ್ಲಿ ತುಳಸಿ ಗಿಡನೇ ಬೆಳೀತಾ ಇರಲಿಲ್ಲ. ಆ ಚೆಕ್ ಮಾಡಿದಾಗ ಅದ್ರ ಕೆಳಗಡೆನೇ ಜಿಯೋಪತಿಕ್ ಸ್ಟ್ರೆಸ್ ಲೈನ್ ಪಾಸ್ ಆಗ್ತಿತ್ತು. ಸೊ ಈ ರೀತಿ ಪಾಸ್ ಆದಾಗ ನಮಗೆ ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಬರ್ತದೆ. ಆಮೇಲೆ ಎಸ್ಪೆಷಲಿ ಆ ಜಿಯೋಪತಿಕ್ ಸ್ಟ್ರೆಸ್ ಲೈನ್ ಪಾಸ್ ಆಗೋವಂಥ ಕಡೆ ನಮ್ಮ ತಲೆ ಬಂದು ಅದ್ರ ಮೇಲೆ ಏನಾದರೂ ನಾವು ಮಲಗಿದ್ದೇ ಆದರೆ ನಮಗೆ ಬ್ರೈನ್ ಟ್ಯೂಮರು ಅಥವಾ ಬ್ರೈನ್ ಕ್ಯಾನ್ಸರು ಅಥವಾ ಆರೋಗ್ಯ ಸಮಸ್ಯೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದರೆ ಆ ರೇಖೆಗೆ ಕರೆಕ್ಟಾಗಿ ಅಲ್ಲಿ ನಾವು ತಲೆ ಹಾಕಿದ್ದೇ ಆದರೆ ಈ ರೀತಿ ಸಮಸ್ಯೆಗಳು ನಮಗೆ ಕಾಡ್ತಾ ಬರ್ತದೆ. ಮತ್ತು ಇನ್ನೊಂದು, ಎಷ್ಟೋ ಜನರು ಮನೆಯಲ್ಲಿ ಈ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅವರು ಕೀಮೋಥೆರಪಿ ಅಥವಾ ಇನ್ನೊಂದೇನೋ ಬ್ರೈನ್ ಟ್ಯೂಮರ್ಗೆ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಎಷ್ಟೇ ಮಾಡಿಸ್ಕೊಂಡು ಬಂದರೂ ಕೂಡ ಪದೇ 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 ಆ ಕ್ಯಾನ್ಸರ್ ಏನಾದ್ರು ರಿಪೀಟ್ ಆಗ್ತಾ ಇದೆ, ಆ ಗೆಡ್ಡೆ ಪದೇ ಪದೇ ಡೆವಲಪ್ ಆಗ್ತಿದೆ ಅಂದರೆ 101% ಆ ಮನೆಯಲ್ಲಿ ಜಿಯೋಪತಿಕ್ ಸ್ಟ್ರೆಸ್ ಇದ್ದೇ ಇದೆ ಅಂತ ಅರ್ಥ. ಸೊ ನಿಮಗೆ ನಾನು ಆಲ್ಮೋಸ್ಟ್ ಲೈವ್ ವಾಸ್ತು ಮಾಡಬೇಕಾದ್ರೆ ಕೆಲವೊಂದು ಮನೆಗಳಲ್ಲಿ ಆ ರಾಡ್ ಮುಖಾಂತರ ಯಾವ ಲೈನಿಗೆ ಬರ್ತಾ ಇದೆ ಅದನ್ನು ಕಂಡುಹಿಡಿದು ಅಲ್ಲಿ ಆ ರಾಡ್ ಇಟ್ಟಿದ ತಕ್ಷಣ ಆ ಜಿಯೋಪತಿಕ್ ಸ್ಟ್ರೆಸ್ ಝೀರೋ ಆಗೋದು ನಂತರ ಲೈವ್ ಆಗಿ ನಿಮಗೆ ಎಷ್ಟೋ ಸಲ ತೋರಿಸಿದ್ದೀನಿ. ಸೊ ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಭೂಮಿಯ ಒಳಪದರದಲ್ಲಿ ಬರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ಸಿಂದಾನೇ ನಮ್ಮನೇಲಿ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಿರೋದು ಅಂತ ಕೂಡ ಅನಿಸ್ತಾ ಇರ್ತದೆ. ಅಥವಾ ಯಾರ ಮನೇಲಿ ಈ ಥರ ಆರೋಗ್ಯ ಸಮಸ್ಯೆಗಳು ರಿಪೀಟೆಡ್ ಬರ್ತಾ ಇದ್ದಾಗಲೇ ಅಂದು ಕೂಡ ಈ ರೀತಿ ಜಿಯೋಪತಿಕ್ ಸ್ಟ್ರೆಸ್ಸನ್ನು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋದು ಖಂಡಿತ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ. ಯಾಕೆಂದರೆ ಜಿಯೋಪತಿಕ್ ಸ್ಟ್ರೆಸ್ ಅನ್ನೋದು ಒಂದಿದೆಯಲ್ಲ, ಮನುಷ್ಯನ ಏಳಿಗೆನ ಕಟ್ ಮಾಡಿಬಿಡುತ್ತೆ. ಎಲ್ಲವೂ ಕೂಡ ಒಂದು ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಥವಾ ಎಲ್ಲೋ ಒಂದು ಕಡೆ ಗೆದ್ದಲು ಪದೇ ಪದೇ ಭೂಮಿಯಲ್ಲಿ ಉಕ್ತಾ ಇದೆ, ಗೆದ್ದಲಾಗ್ಬೋದು ಅಥವಾ ಇರುವೆ ಗೂಡುಗಳಾಗ್ಬೋದು. ಕೆಲವೊಂದು ಕಡೆ ನೋಡ್ಬೋದು ನೀವು, ಆ ಮಣ್ಣನ್ನು ಹಂಗೆ ತೆಗೆದುಬಿಟ್ಟಿರುತ್ತೆ, ಬಗೆದುಬಿಟ್ಟಿರುತ್ತೆ, ಯಾವುದೋ ಇನ್ಸೆಕ್ಟ್ಸ್ ಆಗಲಿ ಅಥವಾ ಇರುವೆಗಳಾಗಲಿ. ಆ ಸಮಯದಲ್ಲೂ ಕೂಡ ನೀವು ಅಲ್ಲಿ ಅರ್ಥ ಮಾಡ್ಕೊಬೋದು ಆ ಜಾಗದಲ್ಲಿ ಜಿಯೋಪತಿಕ್ ಸ್ಟ್ರೆಸ್ ಇದೆ ಅಂತ. ಅಥವಾ ಗೋಡೆ ಹಲ್ಲಿಗಳು ನೋಡ್ಬೋದು ನೀವು, ಎಲ್ಲಿ ಜಿಯೋಪತಿಕ್ ಸ್ಟ್ರೆಸ್ ಇರುತ್ತೋ ಆ ಭಾಗದಲ್ಲಿ ಜಾಸ್ತಿ ಹಲ್ಲಿಗಳು ಕಾಣಿಸುತ್ತೆ ನಿಮಗೆ. ಅಂದರೆ ಇವೆಲ್ಲವೂ ಕೂಡ ಒಂದು ಸಿಂಪ್ಟಮ್ಸು, ನಮ್ಮ ಮನೇಲಿ ಜಿಯೋಪತಿಕ್ ಸ್ಟ್ರೆಸ್ ಇದೆಯಾ ಇಲ್ಲೋ ಅನ್ನೋ ಒಂದು ಸಿಂಪ್ಟಮ್ಸು. ಸೊ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.